ಡಿಕೆ ಶಿವಕುಮಾರ್ ನೇತೃತ್ವದ ಸಂಪುಟ ವಿಸ್ತರಣೆ ಕಾರ್ಯಕ್ರಮ ಅಧಿಕೃತವಾಗಿ ಮುಕ್ತಾಯಗೊಂಡಿದೆ. ಒಟ್ಟು 19 ಜನ ಶಾಸಕರು ನೂತನ ಮಂತ್ರಿಗಳಾಗಿ ಪ್ರತಿಜ್ಞಾವಿಧಿಯನ್ನು ಸ್ವೀಕಾರ ಮಾಡಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮ ಅಂತ್ಯವಾಗಿದೆ. 19 ಸಚಿವರು ಪ್ರಮಾಣ ವಚನ ಸ್ವೀಕಾರವನ್ನು ಮಾಡಿದ್ದಾರೆ. ಈ ಎರಡನೇ ಹಂತದ ಎಕ್ಸ್ಪ್ಯಾನ್ಷನ್ ಒಂದು ಸ್ಥಾನವನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಈ ನಡುವೆ ಪ್ರಮಾಣ ವಚನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಗೈರಾಗಿದ್ದು ಹೈಲೈಟ್. ಇವತ್ತಿನ ಕಾರ್ಯಕ್ರಮದ ಹೈಲೈಟ್ ಡಿಕೆ ಸಂಪುಟದ ಸಚಿವರ ಪ್ರಮಾಣ ವಚನ ಅಂತ್ಯವಾಗಿದೆ. ಇವತ್ತಿನಲ್ಲಿ ಸ್ವಲ್ಪ ಗೊಂದಲಗಳು ಏರ್ಪಡ್ತು. ಬೆಳಗ್ಗೆಯಿಂದಲೂ ಕೂಡ ಪಟ್ಟಿ ಫೈನಲ್ ಆಗಿ ಕಳಿಸ್ಕೊಟ್ರು. ಅದಾದಮೇಲೆ ಒಂದಷ್ಟು ಬದಲಾವಣೆಗಳನ್ನ ಮಾಡಿದ್ರು. ಒಬ್ಬರ ಹೆಸರು ಇತ್ತು, ಒಬ್ಬರ ಹೆಸರನ್ನ ಹೊಸದಾಗಿ ಆ್ಯಡ್ ಮಾಡಿದ್ರು, ಒಬ್ಬರು ತೆಗೆದುಹಾಕಿದ್ರು. ಇವೆಲ್ಲವೂ ಕೂಡ ಆಗಿತ್ತು. ಫೋನ್ ಕಾಲ್ ಕೂಡ ಹೋಗಿತ್ತಂತೆ ಕೆಲವರಿಗೆ, ನೀವು ರೆಡಿಯಾಗಿ ಪ್ರಮಾಣ ವಚನಕ್ಕೆ ಅಂತಂದ್ಬಿಟ್ಟು. ಆದರೆ ಕೊನೆ ಹಂತದಲ್ಲಿ ಅದು ಕೈ ಕೊಟ್ಟರು, ಆಗಲಿಲ್ಲ. ಅಸಮಾಧಾನಿತರು ಕೂಡ ಜಾಸ್ತಿ ಆಗ್ತಾ ಹೋದರು. ಒಬ್ಬರಂತೂ ರಾಜೀನಾಮೆ ಕೊಡೋ ಹಂತಕ್ಕೆ ಹೋದರು, ಯಶವಂತರಾಯಗೌಡ ಪಾಟೀಲ್ ಅವರು. ಇವೆಲ್ಲವೂ ಇವತ್ತು ಕಂಡುಬಂದ ಚಿತ್ರಣಗಳು. ಈ ಎಲ್ಲ ಗೊಂದಲಗಳ ಮಧ್ಯೆ 19 ಜನ ಶಾಸಕರು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡಿದ್ದಾರೆ. ಕೆಲವೊಂದು ಹೊಸ ಮುಖಗಳಿಗೆ, ಯಂಗ್ ಟೀಮ್ಗೆ ಮಣೆ ಹಾಕಬೇಕು ಅಂತ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಆಗಿತ್ತು. ಸೊ ಅಳೆದು ತೂಗಿ ಎಲ್ಲ ಸಮುದಾಯಗಳಿಗೂ ಶೋಷಣೆ ಆಗದ ರೀತಿಯಲ್ಲಿ ಎಲ್ರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ರು ಕೂಡ ಒಟ್ಟು 7 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಇನ್ನು.